ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ ಮೈ ನೇಮ್ ಇಸ್ ರಾಜಶೇಖರ್ ಆ್ಯಂಡ್ ಇವತ್ತು ಕೂಡ ಎಂದಿನಂತೆ ನಮ್ಮ ಕೆ ಎಸ್ ಫಿಲಿಮ್ಸ್ 35 ಡೇಸ್ ಚಾಲೆಂಜ್ನ ಮುಂದುವರೆದ ವಿಡಿಯೋವನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಇವತ್ತು ನಾನು ಪ್ರಮುಖವಾಗಿ ಕಳೆದ 1.5ರಿಂದ 2 ವರ್ಷಗಳಲ್ಲಿ ಸುದ್ದಿಯಲ್ಲಿದ್ದಂತಹ ಎಕನಾಮಿಕ್ ಕಾನ್ಸೆಪ್ಟ್ಸ್, ಬೇಸಿಕಲಿ ಇಂಡಿಯನ್ ಎಕನಾಮಿ ಮತ್ತು ವರ್ಲ್ಡ್ ಎಕನಾಮಿಗೆ ಸಂಬಂಧಪಟ್ಟಂತೆ ಅದು ಕೂಡ ಈ ಕೋರ್ ಕಾನ್ಸೆಪ್ಟ್ ಜೊತೆಗೆ ಲಿಂಕ್ ಆಗಿರುವಂತಹ ಸುಮಾರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೇನೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವೆಶನ್. ಕೆಳಗಡೆ ಕನ್ನಡ ಕ್ವೆಶನ್ ಇರುತ್ತೆ, ಸೊ ಕನ್ನಡ ಮೀಡಿಯಮ್ ಅವರು ಪಾಸ್ ಮಾಡಿ ಅನಲೈಸ್ ದಿ ಕ್ವೆಶನ್, ಆನ್ಸರ್ ಇಟ್ ಆ್ಯಂಡ್ ದೆನ್ ರೆಸ್ಯೂಮ್ ದ ವಿಡಿಯೋ. ಮೊದಲನೇ ಪ್ರಶ್ನೆ, ಇಟ್ ಈಸ್ ಅಬೌಟ್ ದಿ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ರಿಗಾರ್ಡಿಂಗ್ ಮಿನಿರತ್ನ, ನವರತ್ನ ಆ್ಯಂಡ್ ಮಹಾರತ್ನ ಕಂಪನೀಸ್ ಇನ್ ಇಂಡಿಯಾ? ತಮಗೆಲ್ಲ ಗೊತ್ತಿರ್ಬೋದು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ವಿಚ್ ಆರ್ ಮೇನ್ಲಿ ಗೌರ್ಮೆಂಟ್ ಓನ್ಡ್ ಅಥವಾ ಗೌರ್ಮೆಂಟ್ ಸಪೋರ್ಟೆಡ್ ಅಂತಹ ಕಂಪನೀಸನ್ನು ಪ್ರಾಫಿಟೇಬಲ್ ಮಾಡಲಿಕ್ಕೋಸ್ಕರ ಆದಷ್ಟು ಸಾಧ್ಯವಾದಷ್ಟು ಅವುಗಳಿಗೆ ಆಟೋನಮಿಯನ್ನು ನೀಡಲಾಗುತ್ತೆ, ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ. ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಅಂತ ಡಿಸೈಡ್ ಮಾಡೋದು ಯಾವುದು? ಇದೇ ಮಿನಿರತ್ನ, ನವರತ್ನ ಹಾಗೂ ಮಹಾರತ್ನ ಸ್ಟೇಟಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಮಿನಿರತ್ನ ಕಂಪನೀಸ್ ಹ್ಯಾವ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಫೈನಾನ್ಷಿಯಲ್ ಆಟೋನಮಿ ಅಮಾಂಗ್ ಆಲ್ ದಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಈಸ್ ಇಟ್ ಕರೆಕ್ಟ್? ಇಟ್ಸ್ ರಾಂಗ್. ಯಾಕಂದರೆ ಈ ಡಿವಿಷನನ್ನು ನಾವು ಮಿನಿರತ್ನ, ನವರತ್ನ ಹಾಗೂ ಮಹಾರತ್ನ ಅಂತ 3 ಲೆವೆಲಲ್ಲಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಆಟೋನಮಿ ಇರೋದು ಯಾವುದಕ್ಕೆ? ಮಹಾರತ್ನ ಕಂಪನೀಸ್ಗೆ. ಇಲ್ಲಿ ಲೋಯೆಸ್ಟ್ ಲೆವೆಲ್ ಆಫ್ ಆಟೋನಮಿ ಅಥವಾ ಸ್ವಾತಂತ್ರ್ಯ ಮಿನಿರತ್ನ ಕಂಪನೀಸ್ಗೆ ಇರುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 1 ರಾಂಗ್ ಆಗುತ್ತೆ. 2, Navaratna companies have greater operational autonomy compared to Miniratna companies but less than Maharatna companies. Absolutely correct. ನವರತ್ನ ಕಂಪನೀಸ್ ಆಟೋನಮಿ ಅಥವಾ ಸ್ವಾತಂತ್ರ್ಯ ಅಂತ ಬಂದಾಗ ಮಿನಿರತ್ನ ಕಂಪನಿಗಳಿಗಿಂತ ಜಾಸ್ತಿ ಇರುತ್ತೆ, ಹಾಗೆ ಮಹಾರತ್ನ ಕಂಪನಿಗಳಿಗಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಅಂತ ಗೊತ್ತಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆಪ್ಷನ್ ಸಿ ಮತ್ತು ಡಿ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ. ಆಪ್ಷನ್ ಸಿ ಏನು ಹೇಳುತ್ತೆ? Maharatna status allows companies to make equity investments to undertake projects without any restriction. Red flag. It is an extreme statement. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಸ್, ಅಫ್ಕೋರ್ಸ್ ಅವುಗಳಿಗೆ ಇನ್ವೆಸ್ಟ್ಮೆಂಟ್ ಮೇಲೆ ಸ್ವಾತಂತ್ರ್ಯ ಇದ್ದರೂ ಕೂಡ ಅನ್ಕಂಟ್ರೋಲ್ಡ್ ಅಥವಾ ಅನಿಯಂತ್ರಿತವಾಗಿರಲ್ಲ. ಸೊ ಅಲ್ಲಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸನ್ನು ಅವರು ಗೌರ್ಮೆಂಟ್ ಅವರು ಅಥವಾ ಸೆಂಟರು ಇಂಪೋಸ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ವಿದೌಟ್ ಎನಿ ರೆಸ್ಟ್ರಿಕ್ಷನ್ ಅನ್ನೋದು ಇಲ್ಲಿ ತಪ್ಪಾಗುತ್ತೆ. ರೈಟ್. ಈಗ ಫಾರ್ ಎಕ್ಸಾಂಪಲ್, ಯಾವ ಕಂಪನಿಗೆ ಮಹಾರತ್ನ ಸ್ಟೇಟಸನ್ನು ನೀಡಲಾಗುತ್ತೆ? ಆ ಕಂಪನಿ ಕಳೆದ 3 ವರ್ಷಗಳಲ್ಲಿ ಸುಮಾರು 25,000 ಕೋಟಿಗೂ ಹೆಚ್ಚು ಟರ್ನ್ ಓವರನ್ನು ತೋರಿಸಿ ಅದರಲ್ಲಿ ಸರಿಸುಮಾರು 15,000 ಕೋಟಿಯಷ್ಟು ನೆಟ್ವರ್ತನ್ನು ಹೊಂದಿದ್ದು, ಸುಮಾರು 5,000 ಕೋಟಿಗಳಷ್ಟು ನೆಟ್ ಪ್ರಾಫಿಟನ್ನು ಕನ್ಸಿಸ್ಟೆಂಟ್ಲಿ ಫಾರ್ 3 ಇಯರ್ಸ್ ಅದು ತೋರಿಸಿದ್ರೆ ಅಂಥ ಕಂಪ್ನಿಯನ್ನು ನಾವು ಮಹಾರತ್ನ ಸ್ಟೇಟಸ್ಗೆ ಒಳಪಡಿಸ್ಬೋದು. ಸೊ ಒಂದು ಕಂಪ್ನಿಗೆ ಮಹಾರತ್ನ ಸ್ಟೇಟಸ್ ಸಿಕ್ಕರೆ ಆ ಕಂಪನಿ ಅಪ್ ಟು 5,000 crore ರೂಪೀಸ್ವರೆಗೂ ಸರ್ಕಾರದ ಪರವಾನಿಗೆ ಅಥವಾ ಅಪ್ರೂವಲ್ ಇಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಷ್ಟೇ ಅಲ್ಲ, ವಿದೇಶಿ ಕಂಪನಿಗಳ ಜೊತೆ ಕೂಡ ಅದೊಂದು ಜಾಯಿಂಟ್ ವೆಂಚರನ್ನು ಮಾಡ್ಬೋದು ಆ್ಯಂಡ್ ಮಾರ್ಕೆಟಲ್ಲಿ ರಿಸೋರ್ಸಸನ್ನು, ಲೋನ್ಸನ್ನು ಕೂಡ ರೇಸ್ ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟಕ್ಕೆ ಈ 3 ಬೆನಿಫಿಟ್ಸ್ ಇದೆ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರೊವಿಷನ್ಸ್ ಇದೆ. ಇದನ್ನು ಹೊರತುಪಡಿಸಿ ಬೇರೆ ವಿಷಯಗಳಿಗೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್, both Navaratna and Maharatna companies can be given this status only if they are already listed on the stock exchange. This is absolutely wrong. Only ಯಾವುದೇ ಕಾರಣಕ್ಕೂ ಆಗಲ್ಲ. ರೈಟ್. ಹಾಗಾಗಿ ಇಲ್ಲಿ ಡಿ ಕೂಡ ರಾಂಗ್ ಆಗುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ರಿಫ್ಲೆಕ್ಟ್ಸ್ ದಿ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್? ತಮಗೆಲ್ಲ ಗೊತ್ತು, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಆ್ಯಕ್ಟ್ ಆಫ್ 2006 ಅದೇನು ಮಾಡುತ್ತೆ? ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂತಹ ಇಂಡಸ್ಟ್ರೀಸನ್ನು ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಮತ್ತು ಸರ್ವಿಸ್ ಎಂಟರ್ಪ್ರೈಸಸ್ ಅಂತ ಹೇಳಿಬಿಟ್ಟು 2 ಕೆಟಗರಿಯಲ್ಲಿ ಡಿವೈಡ್ ಮಾಡಿದೆ. ಸೊ ಇಲ್ಲಿ ಫರ್ದರ್ ಮುಂದುವರೆದು ಈ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸನ್ನು ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬೇಸ್ಡ್ ಆನ್ ಟರ್ನ್ ಓವರ್ ಅವುಗಳನ್ನು ಕ್ಲಾಸಿಫೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. Micro enterprises are those with an investment in plant and machinery or equipment not exceeding rupees 1 crore and turnover 5 crore ಅಂತ ಹೇಳ್ತಾ ಇದೆ. ಇನ್ವೆಸ್ಟ್ಮೆಂಟ್ ಎಷ್ಟು? 1 ಕೋಟಿ, ಟರ್ನ್ ಓವರು
5 ಕೋಟಿ ದಾಟಬಾರ್ದು. ಅಂತಹ ಒಂದು ಇಂಡಸ್ಟ್ರೀಸ್ಗೆ ನಾವು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿಬೋದು. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸ್ಮಾಲ್ ಎಂಟರ್ಪ್ರೈಸಸ್ ಆರ್ ಕ್ಲಾಸಿಫೈಡ್ ಆಸ್ ದೋಸ್ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ನಾಟ್ ಎಕ್ಸೀಡಿಂಗ್ 5 crores ಆ್ಯಂಡ್ ಟರ್ನ್ ಓವರ್ ನಾಟ್ ಎಕ್ಸೀಡಿಂಗ್ 25 crores. ಇದು ತಪ್ಪಾಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ಲಿಮಿಟು 10 ಕೋಟಿ ಇಡಲಾಗಿದೆ ಆ್ಯಂಡ್ ಟರ್ನ್ ಓವರ್ ಬಂದುಬಿಟ್ಟು 50 ಕೋಟಿಗೆ ಮೀಸಲಿಡಲಾಗಿದೆ. ಹಾಗಾಗಿ ಸ್ಟೇಟ್ಮೆಂಟ್ ಬಿ ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ ಸಿ, ಮೀಡಿಯಂ ಎಂಟರ್ಪ್ರೈಸಸ್ ಹ್ಯಾವ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆರ್ ಎಕ್ವಿಪ್ಮೆಂಟ್ ನಾಟ್ ಎಕ್ಸೀಡಿಂಗ್ 20 crores, ಇದು 50 crores ಆಗಬೇಕು. ಆ್ಯಂಡ್ ಟರ್ನ್ ಓವರ್ ನಾಟ್ ಎಕ್ಸೀಡಿಂಗ್ 100 crores, ಇದು 250 crores ಆಗಬೇಕು. ಹಾಗಾಗಿ ಸ್ಟೇಟ್ಮೆಂಟ್ ಸಿ ಕೂಡ ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ ಡಿ ಏನು ಹೇಳುತ್ತೆ? ಆಲ್ MSMEs ಆರ್ ಕ್ಲಾಸಿಫೈಡ್ ಸೋಲಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಎಂಪ್ಲಾಯೀಸ್ ದೇ ಹ್ಯಾವ್. ರೆಡ್ ಫ್ಲಾಗ್, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್, ರೈಟ್. ದಿಸ್ ಇಸ್ ನಾಟ್ ದಿ ಕ್ರೈಟೀರಿಯಾ. ಯಾಕಂದರೆ ಕ್ರೈಟೀರಿಯಾ ಹೇಳಿದೆ, ಬೇರೆ ಬೇರೆ ಕ್ರೈಟೀರಿಯಾ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಟರ್ನ್ ಓವರ್ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ 2 ಕ್ರೈಟೀರಿಯಾಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಫ್ರೆನ್ಷಿಯೇಟ್ಸ್ ಬಿಟ್ವೀನ್ ದಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಆ್ಯಂಡ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್? ಈ 2 ಸೂಚ್ಯಂಕಗಳ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸವನ್ನು ಕುರಿತು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. PMI is a measure of the physical output of manufacturing sector, while IIP reflects the economic activity in the services sector. ಪ್ಲೀಸ್ ತಿಳ್ಕೊಳ್ಳಿ, ಈ PMI ಅನ್ನೋದು ನಿಕ್ಕೈ ಅನ್ನೋ ಒಂದು ಪ್ರೈವೇಟ್ ಕಂಪ್ನಿಯಿಂದ ಪಬ್ಲಿಷ್ ಆಗುವಂತಹ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಂಕ. ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜೊತೆಗೆ ಸೇವಾ ವಲಯ ಅಥವಾ ಸರ್ವಿಸಸ್ ಸೆಕ್ಟರನ್ನು ಕೂಡ ಒಳಗೊಂಡಿರುತ್ತೆ. ಹಾಗಾಗಿ ಇಲ್ಲಿ IIP ಅನ್ನೋದೇನಿದೆಯಲ್ಲ, ಕಂಪೇರ್ ಟು PMI, ದಟ್ ಈಸ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಎಲ್ಲಿ ವ್ಯತ್ಯಾಸವನ್ನು ಹೊಂದುತ್ತೆ ಅಂತ ಹೇಳಿದ್ರೆ, ಇದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಸೇವಾ ವಲಯವನ್ನು ಹೊಂದಿರಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ ಎ ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ ಬಿ, IIP is a real-time survey-based index indicating business sentiment in the manufacturing and services sector, while PMI measures the actual growth in industrial output. ಇವಾಗ ತಾನೇ ಹೇಳಿದೆ, IIPಯಲ್ಲಿ ಕೇವಲ ಇಂಡಸ್ಟ್ರಿ ಇರುತ್ತೆ, ಯಾವುದೇ ಕಾರಣಕ್ಕೂ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ವಿಸಸ್ ಸೆಕ್ಟರನ್ನು ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಇನ್ಫ್ಯಾಕ್ಟ್ ಇನ್ ರಿಯಾಲಿಟಿ ಈ IIP ಅನ್ನೋದೇನಿದೆಯಲ್ಲ, ಇದು ನಿಜವಾದ ಗ್ರೋತನ್ನು ತೋರಿಸುತ್ತೆ. ಯಾವುದರಲ್ಲಿ? ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ. ಸ್ಟೇಟ್ಮೆಂಟ್ ಸಿ, PMI ಈಸ್ ಅ ಸರ್ವೆ ಬೇಸ್ಡ್ ಇಂಡಿಕೇಟರ್ ಆಫ್ ಬಿಸ್ನೆಸ್ ಕಂಡೀಷನ್ಸ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಸೆಕ್ಟರ್, ಕರೆಕ್ಟು. while IIP measures the actual output of industries like manufacturing, mining and electricity. ಇದು ಸರಿಯಾದ ಉತ್ತರ ಆಗುತ್ತೆ ಯಾವುದಕ್ಕೆ? ಈ ಪ್ರಶ್ನೆಗೆ. ಸೊ ಇಲ್ಲಿ PMI ಕೇವಲ PMI which is published by a private entity, it captures both manufacturing as well as services sector, whereas IIP solely focuses on industries. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, both PMI and IIP are annual indices, but PMI focuses solely on small scale industries. No. ಇಲ್ಲಿ PMI in reality 500 ಟಾಪ್ ಲೆವೆಲ್ ಪ್ರೈವೇಟ್ ಕಂಪನೀಸ್ ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಇರತಕ್ಕಂತಹ ಇಂಡಸ್ಟ್ರೀಸ್ ಮೇಲೆ ಫೋಕಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಿಜವಾದ ರೈಟ್ ಆದ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ ಸಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ದಿ ಕೋರ್ ಇಂಡಸ್ಟ್ರೀಸ್ ಮೇಲೆ ಸಹಜವಾಗಿ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಒನ್ ವೇ ಆರ್ ದಿ ಅದರ್. ಈ ಚಾಪ್ಟರ್ ಮೇಲೆ ಕನಿಷ್ಠ 2 ಪ್ರಶ್ನೆಗಳನ್ನು ನೀವು ಈಸಿಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ದಿ ಕೋರ್ ಇಂಡಸ್ಟ್ರೀಸ್ ಆರ್ ಸೆಕ್ಟರ್ಸ್ ದಟ್ ಕಾಂಟ್ರಿಬ್ಯೂಟ್ ಲೀಸ್ಟ್ ಟು ದಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ತಪ್ಪು. ಇನ್ಫ್ಯಾಕ್ಟ್ ಕೋರ್ ಇಂಡಸ್ಟ್ರೀಸ್ ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಸುಮಾರು 40% ಕಾಂಟ್ರಿಬ್ಯೂಷನನ್ನು ಹೊಂದಿವೆ. ರೈಟ್. ಸೊ ಟೋಟಲಿ around 40% of weight of items included in industrial production ಯಾವುದಕ್ಕೆ ಕೊಟ್ಟಿರ್ತಾರೆ? ಕೋರ್ ಇಂಡಸ್ಟ್ರೀಸ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ದಿ ಕೋರ್ ಇಂಡಸ್ಟ್ರೀಸ್ ಇನ್ಕ್ಲೂಡ್ ಸೆಕ್ಟರ್ಸ್ ಲೈಕ್ ಅಗ್ರಿಕಲ್ಚರ್, IT ಆ್ಯಂಡ್ ಟೆಕ್ಸ್ಟೈಲ್ಸ್. ತಪ್ಪು. ಕೋರ್ ಇಂಡಸ್ಟ್ರೀಸಲ್ಲಿ ಎಷ್ಟು ಇಂಡಸ್ಟ್ರೀಸ್ ಬರುತ್ತೆ? 8 ಇಂಡಸ್ಟ್ರೀಸ್ ಬರುತ್ತೆ. ಯಾವ್ಯಾವುದು? ಒಂದು ರಿಫೈನರಿ ಪ್ರಾಡಕ್ಟ್ಸು, ಇದಾದಮೇಲೆ ಎಲೆಕ್ಟ್ರಿಸಿಟಿ, ಇದಾದಮೇಲೆ ಸ್ಟೀಲ್, ಇದಾದಮೇಲೆ ಕೋಲ್, ನೆಕ್ಸ್ಟು ಕ್ರೂಡ್ ಆಯಿಲ್, ನೆಕ್ಸ್ಟು ನ್ಯಾಚುರಲ್ ಗ್ಯಾಸ್, ಸಿಮೆಂಟ್ ಆ್ಯಂಡ್ ಫರ್ಟಿಲೈಸರ್ಸ್. ಇಲ್ಲಿ ಹೈಯೆಸ್ಟ್ ವೇಟೇಜು ರಿಫೈನರಿ ಪ್ರಾಡಕ್ಟ್ಸ್ಗೆ, ಲೀಸ್ಟ್ ವೇಟೇಜು ಫರ್ಟಿಲೈಸರ್ಸ್ಗೆ ಇರುತ್ತೆ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ದಿ ಪರ್ಫಾರ್ಮೆನ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಈಸ್ ಕ್ರೂಷಿಯಲ್ ಆಸ್ ದೇ ಹ್ಯಾವ್ ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದಿ ಓವರ್ ಆಲ್ ಎಕನಾಮಿಕ್ ಆಕ್ಟಿವಿಟಿ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಕರೆಕ್ಟು. ಯಾಕಂದರೆ
ಓವರಾಲ್ IIP-ಯಲ್ಲಿ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಸುಮಾರು 40% ಕಾಂಟ್ರಿಬ್ಯೂಷನ್ಸನ್ನು ಈ 8 ಇಂಡಸ್ಟ್ರೀಸ್ಗಳು ನೀಡ್ತಾ ಇರೋದ್ರಿಂದ ಈ 8 ಇಂಡಸ್ಟ್ರೀಸ್ಗಳಿಗೆ ಏನಾದರೂ ತೊಂದರೆ ಆದರೆ, ಧಕ್ಕೆ ಆದರೆ, ಇಟ್ ಅಫೆಕ್ಟ್ಸ್ ದಿ ಎಂಟೈರ್ ಎಕನಾಮಿ, ರೈಟ್. ದಿ ನಂಬರ್ ಆಫ್ ಕೋರ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಈಸ್ 12. ಇದು ತಪ್ಪು, ಯಾಕಂದರೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ 8. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದಿ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಆಫ್ 1956? 1956ರ ಕೈಗಾರಿಕಾ ನೀತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. 5-year ಪ್ಲ್ಯಾನ್ಸು ಅಥವಾ ಈ ಎಕನಾಮಿಕ್ ಪ್ಲ್ಯಾನ್ಸು, ಇದ್ರ ಮೇಲೆ ಒಂದು ಕ್ವಶನನ್ನು ನೀವು ಈಸಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ ಆಫ್ 1956. ದಿ ಪಾಲಿಸಿ ಅಬಾಲಿಷ್ಡ್ ದಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್. ಇದು ನೋಡ್ತಾ ಇದ್ದಂಗೆ ನೆಕ್ಸ್ಟ್ ಹಾಫ್ ನೀವು ಓದೋದೇ ಬೇಡ, ದಿಸ್ ಈಸ್ ರಾಂಗ್. ಆ್ಯಕ್ಚುಲಿ ಕರೆಕ್ಟಾಗಿ ಡಿಫೈನ್ ಮಾಡ್ತು, ಪಬ್ಲಿಕ್ಕು ಮತ್ತು ಪ್ರೈವೇಟ್ ಸೆಕ್ಟರನ್ನು ಕ್ಲಿಯರ್ಲಿ ಡಿಫೈನ್ ಮಾಡಿದಂತಹ ಪಾಲಿಸಿ ಯಾವುದು? 1956 ಪಾಲಿಸಿ. ದಿ ಪಾಲಿಸಿ ಕ್ಲಾಸಿಫೈಡ್ ಇಂಡಸ್ಟ್ರೀಸ್ ಇಂಟು 3 categories, with the state reserving exclusive rights to develop industries in the first category, while the private sector was allowed to operate in the third category with government regulation. ಕರೆಕ್ಟು. ಇದನ್ನು ಈ ಪಾಲಿಸಿ 1956 ಪಾಲಿಸಿ ಅಥವಾ ರೆಸೊಲ್ಯೂಷನ್ ಏನು ಮಾಡುತ್ತೆ? 3 ಶೆಡ್ಯೂಲ್ಸನ್ನು ಕ್ರಿಯೇಟ್ ಮಾಡುತ್ತೆ, 3 ಕೆಟಗರೀಸನ್ನು, A, B ಆ್ಯಂಡ್ C. ಎ ಕೆಟಗರಿಯಲ್ಲಿ ಬರ್ತಕ್ಕಂತಹ ಇಂಡಸ್ಟ್ರೀಸ್ ಎಷ್ಟು? ಸುಮಾರು 17 ಇಂಡಸ್ಟ್ರೀಸ್ ಆಗಿತ್ತು. ಇಲ್ಲಿ ಕೇವಲ ಕೇಂದ್ರಕ್ಕೆ ಒಂದು ಕಂಪ್ಲೀಟ್ ಮೊನೋಪೊಲಿಯನ್ನು ನೀಡಲಾಗಿತ್ತು. ಕೆಟಗರಿ ಬಿಯಲ್ಲಿ ಅಥವಾ ಶೆಡ್ಯೂಲ್ ಬಿಯಲ್ಲಿ ಬರ್ತಕ್ಕಂತಹ ಕೆಟಗರಿಯಲ್ಲಿ ಅರೌಂಡ್ 12 ಕಂಪನೀಸ್ ಅಥವಾ 12 ಏರಿಯಾಸ್ ಇತ್ತು. ಇಲ್ಲಿ ರಾಜ್ಯ ಸರ್ಕಾರಗಳು ಕೂಡ ನೀತಿಗಳನ್ನು ಮಾಡ್ಬೋದಾಗಿತ್ತು ಅಥವಾ ಇಂಡಸ್ಟ್ರೀಸನ್ನು ಸ್ಥಾಪನೆ ಮಾಡ್ಬೋದಾಗಿತ್ತು. ಶೆಡ್ಯೂಲ್ ಸಿ ಏನಿದೆಯಲ್ಲ, ಇಲ್ಲಿ ಈ ಎ ಮತ್ತು ಬಿ ಅನ್ನು ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲ ಲೆಫ್ಟ್ ಔಟ್ ಇಂಡಸ್ಟ್ರಿಯಲ್ ಏರಿಯಾಸ್ ಕೂಡ ಇಲ್ಲಿ ಬರ್ತಾಯಿತ್ತು. ಇಲ್ಲಿ ಪ್ರೈವೇಟ್ ಎಂಟ್ರೀಸ್ಗೆ ಅಥವಾ ಪ್ರೈವೇಟ್ ಎಂಟಿಟೀಸ್ಗೆ ಆಪರೇಷನ್ ಮಾಡಲಿಕ್ಕೆ ಅವಕಾಶ ಇತ್ತು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಬಿ ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ ಬಿ ಸಿ ಏನು ಹೇಳುತ್ತೆ? ದಿ ಪಾಲಿಸಿ ಫೋಕಸ್ಡ್ ಸೋಲಿ ಆನ್ ಪ್ರಮೋಟಿಂಗ್ ಸ್ಮಾಲ್ ಸ್ಕೇಲ್, ನಾಟ್ ನೆಸೆಸರಿಲಿ. ಯಾಕಂದರೆ ಇನ್ಫ್ಯಾಕ್ಟ್ ಈ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ 1956 ಬಂದಾಗ ಹೆವಿ ಇಂಡಸ್ಟ್ರೀಸ್ ಮೇಲೆ ಜಾಸ್ತಿ ಒತ್ತನ್ನು ನೀಡಲಾಯಿತು ಅಂತ ಹೇಳಲಾಗುತ್ತೆ, ರೈಟ್. ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಸಿ ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ ಡಿ, ದಿ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1956 ವಾಸ್ ದಿ ಫಸ್ಟ್ ಪಾಲಿಸಿ ಟು ಪ್ರಮೋಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದಿ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ಯೂಸ್ಡ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್? ಸೊ ಕನ್ನಡದಲ್ಲೂ ಕೂಡ ಕ್ವಶನ್ ಇದೆ, ಒಂದು ಸರಿ ಪಾಸ್ ಮಾಡಿಕೊಂಡು ಕ್ವಶನನ್ನು ಓದ್ಬಿಡಿ. ಸ್ಟೇಟ್ಮೆಂಟ್ ಎ, ಅಂಡರ್ ಹೈಬ್ರಿಡ್ ಅನ್ಯೂಟಿ ಮಾಡೆಲ್ ದಿ ಗೌರ್ಮೆಂಟ್ ಬೇರ್ಸ್ ದಿ ಎಂಟೈರ್ ಪ್ರಾಜೆಕ್ಟ್ ಕಾಸ್ಟ್. ನೋ, ಇಲ್ಲಿ ಪ್ರೈವೇಟ್ ಸೆಕ್ಟರ್ಗೂ ಒಂದು ರೋಲ್ ಇರುತ್ತೆ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ಗೂ ರೋಲ್ ಇರುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅನ್ಲೈಕ್ ಅದರ್ ಮಾಡೆಲ್ಸ್, ಇಲ್ಲಿ ಪ್ರೈವೇಟ್ ಕಂಪನೀಸ್ಗೆ ಅತಿಯಾಗಿ ನಷ್ಟ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂತಹ ಕೆಲಸವನ್ನು ಸೆಂಟರ್ ಅಥವಾ ಗೌರ್ಮೆಂಟ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. HIM ಈಸ್ ಅ ಕಾಂಬಿನೇಷನ್ ಆಫ್ ಬಿಲ್ಡ್, ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಮಾಡೆಲ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೆಲ್, EPC ಮಾಡೆಲ್. ಹೌದು, ಈ ಎರಡೂ ಮಾಡೆಲ್ಗಳನ್ನು ಸೇರಿಸಿ ಒಟ್ಟಾಗಿಸಿ ಈ ಹೈಬ್ರಿಡ್ ಅನ್ಯೂಟಿ ಮಾಡೆಲನ್ನು ಡೆವಲಪ್ ಮಾಡಲಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ? ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ BOT ಆ್ಯಂಡ್ EPC ಮಾಡೆಲ್. ಕರೆಕ್ಟು. ಇಲ್ಲಿ ಕೇಂದ್ರ ಸರ್ಕಾರ ಅಥವಾ ಗೌರ್ಮೆಂಟ್ ಏನು ಮಾಡುತ್ತೆ? ಎಂಟೈರ್ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ ಅದರ 40% ಭಾಗವನ್ನು ಅದು ಬೇರ್ ಮಾಡುತ್ತೆ. ಇನ್ನು ಮಿಕ್ಕಂತಹ 60%ಅನ್ನು ಪ್ರೈವೇಟ್ ಸೆಕ್ಟರು ಬೇರ್ ಮಾಡ್ಕೊಳ್ಬೇಕು. ಇದರ ಮುಖ್ಯ ಅಡ್ವಾಂಟೇಜ್ ಏನಂದರೆ, ಒಂದು ಸರಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಆ್ಯನ್ಯುವಲಿ ಇಂತಿಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಕೇಂದ್ರ ಈ ಪ್ರೈವೇಟ್ ಸೆಕ್ಟರ್ಗೆ ನೀಡ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ಆಪ್ರೇಟ್ ಮಾಡೋದು ಯಾವುದು? ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ರೈಟ್. ಇಲ್ಲಿ ಪ್ರೈವೇಟ್ ಕಂಪ್ನೀಸ್ಗೆ ಆ್ಯನ್ಯುವಲಿ ಇಂತಿಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ದಿಸ್ ಇನ್ಕ್ರೀಸಸ್ ಟ್ರಸ್ಟ್ ಬಿಟ್ವೀನ್ ದಿ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎಂಟಿಟೀಸ್. ನೆಕ್ಸ್ಟ್, which of the following statements accurately describes the purpose and functioning of district mineral foundations in India? DMFs are established to regulate and monitor the export of minerals from the district. Second statement, the primary purpose of DMF is to use funds collected from mining operations to support the welfare and development of mining affected areas and communities in the district. ಮೇಲ್ನೋಟಕ್ಕೆ ಯಾವ್ದು ನಿಮ್ಗೆ ಸರಿಯಾದ ಉತ್ತರ ಅಂತ ಅನಿಸುತ್ತೆ? ಸುಮಾರು ಬೇಸಿಕ್ ಪಾಯಿಂಟ್ಸಿಂದ ನೀವೇನು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಈ DMF ಅನ್ನೋ ಒಂದು ಸಂಸ್ಥೆಯನ್ನು ಜಿಲ್ಲಾವಾರು ಅಥವಾ ಡಿಸ್ಟ್ರಿಕ್ಟ್ ವೈಸ್ ಕಾನ್ಸ್ಟಿಟ್ಯೂಟ್ ಮಾಡಲಾಗತ್ತೆ. ಎಲ್ಲಿ? ಎಲ್ಲ ಡಿಸ್ಟ್ರಿಕ್ಸ್ ಅಲ್ಲ, ನೋ.
ಮೈನಿಂಗಿಂದ ಈ ಗಣಿಗಾರಿಕೆಯಿಂದ ಅಫೆಕ್ಟ್ ಆಗುವಂತಹ ಏರಿಯಾಸಲ್ಲಿ ಈ DMFs ಸ್ಥಾಪನೆ ಮಾಡಲಾಗುತ್ತೆ. ಇಫ್ ಯು ಲುಕ್ ಕ್ಲೋಸ್ಲಿ, ನೀವು ಮ್ಯಾಪ್ ತೆಗೆದು ನೋಡಿದ್ರೆ, ಇಂಡಿಯಾ ಮ್ಯಾಪು ವೇರ್ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸ್ ಆರ್ ಎಸ್ಟಾಬ್ಲಿಷ್ಡ್ ಅಂತ ನೋಡಿದ್ರೆ, ಮೇಜರ್ಲಿ ಈ ಶೆಡ್ಯೂಲ್ 5 ಏರಿಯಾಸಲ್ಲಿ ಈ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸನ್ನು ನೀವು ಸೆಟಪ್ ಮಾಡಿರೋದನ್ನು ನೋಡ್ಬೋದು. ಈ ಫೌಂಡೇಶನ್ಸಲ್ಲಿ ಅಥವಾ ಈ ಒಂದು ಸಂಸ್ಥೆಗಳಿಗೆ ಫಂಡ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಯಾರು ಮೈನಿಂಗ್ ಲೀಸಸನ್ನು ಪಡ್ಕೊಂಡಿರ್ತಾರೋ ಈ ಒಂದು ಆಕ್ಷನಲ್ಲಿ, ಅವರು ಸುಮಾರು 10% ಅಷ್ಟು ಅಮೌಂಟನ್ನು ರಾಯಲ್ಟಿ ಬೇಸಿಸ್ ಮೇಲೆ ಈ ಸಂಸ್ಥೆಗಳಿಗೆ ನೀಡಬೇಕಾಗುತ್ತೆ. ಆ್ಯಂಡ್ ಈ ಸಂಸ್ಥೆಗಳು DMFs ಏನು ಮಾಡುತ್ತೆ, ಆ ಬಂದಂತಹ ಒಂದು ರಾಯಲ್ಟಿಯನ್ನು 60-40 ಲೆಕ್ಕದಲ್ಲಿ ಸ್ಪೆಂಡ್ ಮಾಡ್ತವೆ. ರೈಟ್. ಸೊ ಎಲ್ಲೆಲ್ಲಿ ಸ್ಪೆಂಡ್ ಮಾಡುತ್ತೆ ಹೇಳ್ತೇನಂತೆ. ಮೊದಲನೇದಾಗಿ ಈ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತಾ? DMFs are established to regulate and monitor the export of minerals from the district. This is not correct. ಯಾಕಂದರೆ ಇವುಗಳ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಆ ಒಂದು ರೀಜನಲ್ಲಿ ಇರ್ತಕ್ಕಂತಹ ಜನರ ಯೋಗಕ್ಷೇಮ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡೋದು. ರೈಟ್. ಸೊ ಇದರಲ್ಲಿ 60% ಅಷ್ಟು ಫಂಡ್ಸನ್ನು ಎಲ್ಲಿ ಹೈ ಪ್ರಿಯಾರಿಟಿ ಏರಿಯಾಸ್ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಲಾಗುತ್ತೆ. ಎಲ್ಲಿ ಎಜುಕೇಷನು, ಹೆಲ್ತು, ಇದ್ರ ಮೇಲೆ. ಇನ್ನು ಮಿಕ್ಕಂತಹ 40% ಫಂಡ್ಸನ್ನು ಎಲ್ಲಿ ಯೂಟಿಲೈಸ್ ಮಾಡಲಾಗುತ್ತೆ, ಟು ಕ್ರಿಯೇಟ್ ಅದು ಡ್ಯೂರೇಬಲ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ರಚನೆ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡಲಾಗುತ್ತೆ. ಸೊ ದೀಸ್ ಆರ್ ನಾಟ್ ಎಸ್ಟಾಬ್ಲಿಷ್ಡ್ ಟು ರೆಗ್ಯುಲೇಟ್ ಆ್ಯಂಡ್ ಮಾನಿಟರ್ ದಿ ಎಕ್ಸ್ಪೋರ್ಟ್ ಆಫ್ ಮಿನರಲ್ಸ್. ಇವುಗಳ ಮುಖ್ಯ ಉದ್ದೇಶ ಏನು, ಟು ಯೂಸ್ ದೀಸ್ ಫಂಡ್ಸ್ funds collected from mining operations to support the welfare and development of mining affected areas and communities thereof. ನೆಕ್ಸ್ಟ್, ಈ ಸಂಸ್ಥೆಗಳು ಮೈನಿಂಗ್ ಲೈಸೆನ್ಸನ್ನು ಗ್ರ್ಯಾಂಟ್ ಮಾಡ್ತವೆ ಅಥವಾ ಮಾಡಲಿಕ್ಕೆ ಅಧಿಕಾರವನ್ನು ಹೊಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ರಾಂಗ್. ಫೋರ್ತ್ ಸ್ಟೇಟ್ಮೆಂಟು, ದಿ ಫಂಡ್ಸ್ ಫ್ರಮ್ DMFs ಆರ್ ಅಲೋಕೇಟೆಡ್ ಸೋಲಿ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ತಪ್ಪು. ಈಗಾಗಲೇ ಹೇಳಿದೆ ನಾನಿಲ್ಲಿ, ಸೋಷಿಯಲ್ ವೆಲ್ಫೇರ್ ಪ್ರಾಜೆಕ್ಟ್ಸ್ಗೂ ಕೂಡ 60% ಆಫ್ ದಿ ಫಂಡ್ಸನ್ನು ಅಲೋಕೇಟ್ ಮಾಡಲಾಗುತ್ತೆ. ರೈಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ 2015 ಯೋಜನೆ, ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ಸ್ ಏನಿದೆ ಅದರ ಅಡಿಯಲ್ಲಿ ಖರ್ಚು ಮಾಡಲಾಗುವಂತಹ ಅಮೌಂಟನ್ನು ಈ ಒಂದು ಯೋಜನೆಯ ಅಡಿಯಲ್ಲಿ ಯೋಜನೆಗೆ ಅಸೋಸಿಯೇಟ್ ಆಗಿ ಖರ್ಚು ಮಾಡಲಾಗುತ್ತೆ. ಸೊ ಇಲ್ಲಿ ಕ್ವಶನ್ ಏನು ಹೇಳುತ್ತೆ, PMKKY ಈಸ್ ಅ ಸ್ಕೀಮ್ ಏಮ್ಡ್ ಎಟ್ ಪ್ರಮೋಟಿಂಗ್ ಸಸ್ಟೈನಬಲ್ ಆ್ಯಂಡ್ ಇಕೋ-ಫ್ರೆಂಡ್ಲಿ ಮೈನಿಂಗ್ ಪ್ರಾಕ್ಟೀಸ್ ಇನ್ ಇಂಡಿಯಾ. Is it correct? No. It is not concerned with eco-friendly mining. Rather, it focuses on improving the living standards of mining affected areas by providing financial assistance for health, education and infrastructure. So statement 2 is correct. Statement 3 ಹೇಳುತ್ತೆ, this scheme is primarily concerned with enhancing the productivity of mineral resources. No. Improving living standards. Fourth statement 2, under this yojana, the central government provides direct subsidies. It is also a made up statement. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ರೈಟ್. ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದಿ ಆಬ್ಜೆಕ್ಟಿವ್ಸ್ ಆಫ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಇನ್ ಇಂಡಿಯಾ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ನಿಮ್ಗೆ ಬರ್ತಾ ಇದ್ದಂಗೆ ನಿಮ್ಮ ತಲೆಗೆ ಏನು ಹೋಗಬೇಕು, ಟು ಇಂಪ್ರೂವ್ ಎಕ್ಸ್ಪೋರ್ಟ್ಸ್, ರಫ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಯೋಜನೆಯನ್ನು ಆರಂಭ ಮಾಡಲಾಗಿತ್ತು. ಸೊ SEZs are designated areas that aim to provide incentives for foreign companies to set up manufacturing units without any restrictions on environmental regulations. ಇಲ್ಲಿವರೆಗೂ ಕರೆಕ್ಟ್ ಆಗಿತ್ತು. ಯಾವಾಗ ಈ ಎಕ್ಸ್ಟ್ರೀಮ್ ಕೀವರ್ಡನ್ನು ಬಳಸ್ತಾವನು ವಿದೌಟ್ ಎನಿ ರೆಸ್ಟ್ರಿಕ್ಷನ್ಸ್, ಇದು ತಪ್ಪಾಗುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಫಾರಿನ್ ಕಂಪ್ನಿ ಆಗಲಿ, ಇಂಡಿಯನ್ ಕಂಪ್ನಿ ಆಗಲಿ, ಅಥವಾ ಸ್ವತಃ ದೇವರೇ ಆಗಲಿ, ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ ಅಂತ ಬಂದಾಗ ದೇರ್ ಶಾಲ್ ಬಿ ರೆಸ್ಟ್ರಿಕ್ಷನ್ಸ್. ಸೆಕೆಂಡ್ ಒನ್, SEZs are intended to enhance international trade by providing infrastructure, regulatory and tax benefits to encourage foreign investments and export-oriented industries. Yes, absolutely correct. In fact, ಒಂದು ದೇಶದಲ್ಲಿ ಒಂದು ಭಾಗದಲ್ಲಿ SEZ ನಿರ್ಮಾಣ ಆದರೆ ಅದನ್ನು ಒಂದು ಫಾರಿನ್ ಟೆರಿಟರಿ ಥರ ಟ್ರೀಟ್ ಮಾಡಲಾಗುತ್ತೆ. ಅಲ್ಲಿ ಲೋಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ಅಪ್ಲೈಡ್ ವೆರಿ ಸ್ಪೇರಿಂಗ್ಲಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, SEZs are established to ensure that domestic companies receive preferential. No, not at all. The primary goal of SEZs is to reduce the overall cost of land. No, that is not related to the establishment of SEZs. ಇಲ್ಲಿ ಸರಿಯಾದ ಉತ್ತರ ಸೆಕೆಂಡ್ ಸ್ಟೇಟ್ಮೆಂಟ್. ರೈಟ್.
ಸೊ ಇಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇವೆಲ್ಲ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇವೆಲ್ಲವೂ ಕೂಡ ರೀಸೆಂಟ್ಲಿ ಸುದ್ದಿಯಲ್ಲಿದ್ದಂತಹ ಕಾನ್ಸೆಪ್ಟ್ಸು ಅಥವಾ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ನಿಮಗೆ ಕೋರ್ ಸಬ್ಜೆಕ್ಟ್ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಟೇಕ್ ಕೇರ್.